ಎಲ್ಲರಿಗೂ ಇಂಡಿಯನ್ ಹಳ್ಳಿಕಾರಿಗೆ ಸ್ವಾಗತ. ನಾನಿವತ್ತು ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಬಂದಿದ್ದೀನಿ. ಇಲ್ಲಿ ಹಳ್ಳಿಕಾರ್ ತಳಿಗಾರರು ಅನ್ಬೋದು, ಮತ್ತು ಅನುಭವಸ್ಥರು ಅನ್ಬೋದು, ಮತ್ತು ಪರಿಣಿತರು ಅನ್ಬೋದು. ಅವರು ಮರುವೆ ನಾರಾಯಣಪ್ಪರವರು ಸುಮಾರು ಒಂದು 10-12 ಜೊತೆ ಹಳ್ಳಿಕಾರ್ ತಳಿ ತೊಗೊಂಬಂದವ್ರೆ. ತುಂಬ ಹಳ್ಳಿಕಾರ್ ತಳಿ ಮೇಲೆ ಅಪಾರ ಪ್ರೇಮವನ್ನು ಇಟ್ಟುಕೊಂಡಿರುವ, ಹಳ್ಳಿಕಾರ್ ಅನುಭವಗಳನ್ನು, ಅಗಾಧ ಅನುಭವಗಳನ್ನು ಪಡೆದುಕೊಂಡಿರುವ ಅವರ ಸ್ಟಾಲಲ್ಲಿದ್ದೀನಿ ಸ್ನೇಹಿತರ. ಇದನ್ನು ಬನ್ನೂರು ಕರಿನಾ? ಹೆಂಗಿದು? ಏನು ಮಾಡಲ್ವಾ? ಇದು ಬನ್ನೂರು ಕುರಿನಾ? ಹಾಂ. ಏನು ಬೆಲೆ ಕಟ್ಟಿದ್ದಾರೆ ಇದಕ್ಕೆ? ಗೊತ್ತಿಲ್ಲಲ್ಲ. ನೋಡವಲ್ಲ ತಾತನಂತಲ್ಲ ಮರಿ ನಾರಾಯಣಪ್ಪ. ಸ್ನೇಹಿತರ, ಮರುವೆ ನಾರಾಯಣಪ್ಪರು ಅಂದರೆ ಹಳ್ಳಿಕಾರ್ ಅಂದರೆ ಅವರ ತಳಿಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ. ಮರುವೆ ನಾರಾಯಣಪ್ಪರು ಅಂದರೆ ತುಂಬ ಈಗಾಗಲೇ ಪ್ರಸಿದ್ಧಿಯಾಗಿದ್ದಾರೆ. ಹಳ್ಳಿಕಾರ್ ತಳಿಯನ್ನು ಅವರು ಸಾಕ್ತಾ ಬರ್ತಿದ್ದಾರೆ. ಹೋಗ್ಬೋದಾ ಯಜಮಾನ್ರ? ಹೋಗ್ಬೋದಾ? ಇದು ಇಟ್ಕೊಡಿ. ಇಂಡಿಯನ್ ಹಳ್ಳಿಕಾರ್. ನೋಡ್ರಪ್ಪ, ಇಂಡಿಯನ್ ಹಳ್ಳಿಕಾರ್ ಆಯ್ತಪ್ಪ. ಜೈ ಹಳ್ಳಿಕಾರನ್ನೇ. ಆಯ್ತು. ಬನ್ನಿ ಯಜಮಾನ.
ರಣಪರೆ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಬುದ್ಧಿ. ನಾವು ಹೋದ ಜಾತ್ರೆಗೆ ಬಂದಿದ್ವು, ನಿಮ್ಮನ್ನು ಮಾತಾಡ್ಸಿವು, ವಿಡಿಯೋ ಮಾಡಿದ್ವು. ಅಭಿಮಾನಿಗಳೇ ನನ್ನ ದೇವರು. ಇರ್ಲಿ ಹೋದ ಜಾತ್ರೆಗೆ ಬಂದು ಮಾತಾಡ್ಸಿದ್ವಿ. ಎಷ್ಟು ಜೊತೆ ತಗೊಂಬಂದಿದ್ದೀರಿ ಈಗ? 10 ಜೊತೆ ತಗೊಂಬಂದಿದ್ದೀರಾ. ಆಮೇಲೆ ಬೆಲೆ ಎಷ್ಟಿಂದ? 12ರಿಂದ 280 ಲಾಸ್ಟ್ 280. 280. ಎಷ್ಟು ವರ್ಷದಿಂದ ಹಳ್ಳಿ ಕಾರ್ ಸಾಕ್ತಿದ್ದೀರಿ ನೀವು? ನಾವು ಹಳ್ಳಿ ಕಾರು ನನ್ನ ಜ್ಞಾಪಕನೇ ಇಲ್ಲ. ಅವಾಗ ಎಷ್ಟಿತ್ತು ರೇಟ್? ಎಷ್ಟಿತ್ತು ಅವಾಗ ನೀವು ಪ್ರಾರಂಭ ಮಾಡಿದಾಗ? ಎಷ್ಟಿತ್ತು? 500,000 ಆಯ್ತು. ಈಗ 2 ಲಕ್ಷ 3 ಲಕ್ಷ, ಈಗ 12 ಲಕ್ಷ ನನ್ನ ಮುಂದೆ ಜೊತೆ. ಈಗ 12 ಲಕ್ಷ ಇದೆಯಾ? 10 ಲಕ್ಷ ಇವು ಎದುರಿರೋವು. ಇದು 10 ಲಕ್ಷನಾ ಒಂದು? ಜೊತೆ 10 ಲಕ್ಷ 12 ಲಕ್ಷ. ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರುತ್ತಾ? ಹಳ್ಳಿ ಕಾರ್ ತಳಿ ಯಾವ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು. ವಂಶ ಪರಂಪರೆಯಿಂದ ಬಂದಿರೋ ತಳಿನ ಜೋಪಾನ ಇಟ್ಕೋಬೇಕು. ಮುಂದಿನ ಪೀಳಿಗೆಗೆ ನಾವು ಜೋಪಾನ ಇಟ್ಕೋಬೇಕು. ಅದನ್ನ ನೀವು ಆ ಕೆಲಸ ಮಾಡ್ತಾ ಇದ್ದೀರಾ? ಖಂಡಿತ ಮಾಡ್ತಾ ಇದ್ದೀರಾ. ನಿಮ್ಮಂತವ್ರು ಇರ್ಬೇಕು. ಹೀಗಾಗಿ ನಿಮ್ಮಂತವ್ರು ಬೇರೆಯವರಿಗೆ ಒಂದು ಸ್ಫೂರ್ತಿದಾಯಕ, ಯುವ ಜನರಿಗೆ. ಯಾಕಂದ್ರೆ ಮುಂದೆ ಹಳ್ಳಿ ಕಾರ್ ತಳಿನ ಮುಂದೆ ನಾವು ಮುಂದಿನ ಪೀಳಿಗೆ ಇದೆಯಲ್ಲ ಅದನ್ನ ತೋರಿಸ್ಬೇಕು. ಈಗ ನಾವು ಗಾಡಿ ತೋರಿಸ್ತಾ ಇದೀವಿ, ಒಂದ್ ಕಾಲದಲ್ಲಿ ಗಾಡಿ ಇತ್ತು ಅಂತೇಳಿ, ಆದ್ರೆ ಇದು ಹಿಂಗಾಗಬಾರ್ದು ಅಂತ ಅಲ್ವಾ? ಮನೆ ಮುಂದೆ ಒಂದು ಹಳ್ಳಿ ಕಾರ ಹಸ ಇಟ್ಕೊಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ. ಹೌದು. ಹಂಗಾಗಿ ಯುವ ಜನರು ಮುಂದೆ ಬರ್ಬೇಕು. ಆಯ್ತು ಯಜಮಾನ್ರೆ, ಒಳ್ಳೆ ತುಂಬಾ ನಿಮ್ಮ ಮಾತುಗಳು, ನಿಮ್ಮ ಹಿರಿಯರ ಮಾತುಗಳನ್ನ ನಾವು ಕೇಳಬೇಕು. ನಾವು ನಿಮ್ಮ ಅನುಭವಗಳಿದಾವಲ್ಲ, ನಮ್ಗೊಂಥರ ತಾಯಿ ಬರಿದ್ದಂಗೆ. ಇನ್ನೊಂದು ವಾರ ಇರುತ್ತಾ? ಹೌದು. ಇದಾದ್ಮೇಲೆ ಬೇರೆ ಯಾವ ಕೂಡ ಬರ್ತಾರೆ? ಬೇರೆ ಯಾವ ಜೊತೆಗೆ ಬರ್ತೀರಿ? ಅಲ್ಲಿಗೆ ಬರ್ತೀರಾ? ಸರಿ ಬರ್ತೀವಿ. ಅಲ್ಲಿ ಭೇಟಿ ಆಗೋಣ. ಅಲ್ಲಿ ಭೇಟಿ ಆಗೋಣ. ಇದೆಷ್ಟು ಹೇಳಿದ್ದು? 10 ಲಕ್ಷ. ಇದು 10 ಲಕ್ಷ. 12 ಲಕ್ಷ. ಹೌದು, 2 10 ಲಕ್ಷ. 2 ಕಲ್ತ 10 ಲಕ್ಷ. ಅದೇ ಹಲ್ಲು ಆರಲ್ಲ ಇದಾ? ಅವು ಕಡೆ ಬಿದ್ದವು ಅಂತ. ಇದು 10 ಲಕ್ಷ ಅಂತ. ಇದು 10, ಅದು 12. ಅದು 10 ಅದು 10 12. ಯಾವ ಅಣ್ಣ ನಿಮ್ದು? ತುಮಕೂರು ಇಂಡಿಯನ್ ಹಳ್ಳಿ ಕಾರ್. ಸಪ್ಲಂ ಬರ್ತೀಯಾ? ನಾರಾಯಣಪ್ಪರೇ, ಈಗ ಇವತ್ತಿನ ಯುವಕರಿಗೆ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ ನೀವು? ಏನಿಲ್ಲ, ಹಳ್ಳಿ ಕಾರ್ ಬೆಳೆಸ್ಬೇಕು, ಹಳ್ಳಿ ಕಾರ್ ಹರಡಬೇಕು. ಅದನ್ನ ಪೈಯಾಗೈತೆ, ಅದ್ರ ಗಂಜಲ ಮುಟ್ಟಿದ್ರೆ ಸಾಕು. ಹಳ್ಳಿ ಕಾರ್ ಹಳ್ಳಿ ಕಾರ್. ಈಗ ಏನಾಗಿದೆ, ಸುಮಾರು ಜನ ಓದ್ತಿದ್ದಾರೆ, ಕೆಲಸನೇ ಸಿಗಬೇಕು ಅಂತ ಓದ್ತಿದ್ದಾರೆ. ಎಲ್ಲರಿಗೂ ಕೆಲಸ ಸಿಗಕ್ ಸಾಧ್ಯ ಇಲ್ಲ ಅಲ್ವಾ? ಹಂಗಾಗಿ ಈ ಅನುಭವಗಳಿದಾವಲ್ಲ, ನಿಮ್ಮ ಅನುಭವಗಳು ಕೊಟ್ರೆ ಯಾವ್ದಾದ್ರು ಹಳ್ಳಿ ಕಾರ್ ತಳಿನ ಸಂತತಿನ ಸಾಕ್ಬೋದಲ್ಲ ಅಲ್ವಾ? ಅಲ್ವಾ? ಯಾಕಂದ್ರೆ ಈಗ ಮುಂದಿನ ಜವಾಬ್ದಾರಿ ತುಂಬಾ ಕಿರಿಯರಿಗಿದೆ, ಅವ್ರು ಸಾಕ್ಬೇಕು ಅದನ್ನ ಅಲ್ವಾ? ಹೌದೌದೌದು ಅಲ್ವಾ? ಹಳ್ಳಿ ಕಾರ್ ಅಂದ್ರೆ ಒಂದು ಕೂಡು ಕುಟುಂಬ ಇದ್ದಾಗೆ. ಈಗ ರೈತರು ಕೂಡು ಕುಟುಂಬ ಇದ್ದಾಗ ಹಳ್ಳಿ ಕಾರ್ ಒಂದು ಕೂಡು ಕುಟುಂಬ ಇದ್ದಾಗೆ. ವಂಶ ಪರಂಪರೆಯಿಂದ ಬಂದಿರುವಂತ ಇದು ಬಳುವಳಿನ ನಾವು ಉಳಿಸ್ಕೊಂಡು ಹೋಗ್ಬೇಕು ನಾವು. ಫೋನ್ ನಂಬರ್ ಇದೆಯಾ? ಕೊಡಿ. ಹೇಳಿ, ನೀವು ಹೇಳಿ. 70 70 22 22 12 45 45 ಆಗುತ್ತೆ, ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಯಾವ ತಾಲೂಕು? ಹೇಳಿ. ಆಯ್ತು.